ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ವಂದನೆಗಳು. ಇದೀಗ ಸಪ್ತಪದಿ ಫೌಂಡೇಶನ್ ಟ್ರಸ್ಟ್ನ ಶ್ರೀನಿವಾಸ್ ಭಾರದ್ವಾಜ್ ಅವರು ಹೇಳಿದಂತೆ ವಧುವರ ಸಮಾವೇಶ. ವಧುವರ ಸಮಾವೇಶ ಮಾಡಲು ಮುಖ್ಯ ಕಾರಣ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ವಧುವಿನ ಸಮಸ್ಯೆ ತುಂಬಾ ಆಗ್ತಾ ಇದೆ ಅಂತನ್ನುವಂಥದ್ದು ಎಲ್ಲ ಸಮಾಜದಲ್ಲೂ ಇದೆ. ಅಂದ್ರೆ ಹೆಚ್ಚಾಗಿ ಬ್ರಾಹ್ಮಣ ಸಮಾಜದಲ್ಲೂ ಸಾಕಷ್ಟು ಅದನ್ನ ನಾವು ಎದುರಿಸ್ತಾ ಇದ್ದೇವೆ. ಒಳ್ಳೆಯ ವರರಿಗೆ ಕನ್ಯೆಗಳು ಸಿಗ್ತಾ ಇಲ್ಲ. ಒಳ್ಳೆ ಕನ್ಯೆಗಳು ನೌಕರಿ ಮಾಡಿಕೊಟ್ಟ ತಮ್ಮ ಜೀವನದ ಒಂದು ಯಾವ ಭಾಗದಲ್ಲಿ ಅವರು ತಮ್ಮ ಜೀವನವನ್ನು ನಡೆಸಬೇಕು ಅದನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ. ಅಂತ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ, ಶ್ರೇಯಸ್ಸು ಆಗಲಿ ಅಂತಂದ ಹೇಳ್ತಾ ಈ ಸಪ್ತಪದಿ ಫೌಂಡೇಶನ್ ಅವರು ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಇದು 68ನೇ ವಧುವರ ಸಮಾವೇಶ. ರಾಜ್ಯಾದ್ಯಂತ ಮಾಡಿಕೊಂಡು 68ನೇ ಸಮಾವೇಶ ಈಗ ಮಾಡ್ತಾ ಇದ್ದೀವಿ. ನಾವು 2023ರಲ್ಲಿ 36ನೇ ರಾಜ್ಯ ಸಮಾವೇಶ ಕೂಡ ವಿಜಯಪುರದಲ್ಲೇ ಮಾಡಿದ್ದೀವಿ, ಇದೇ ಫೌಂಡೇಶನ್ ವತಿಯಿಂದ. ಅಲ್ಲಿ ಅನೇಕ ಸಹಸ್ರಾರು ಜನರು ಬಂದಿದ್ರು. ಆಫ್ಟರ್ ಕೋವಿಡ್ ಒಂದು ದೊಡ್ಡ ಸಮಾವೇಶ ಆಗಿದ್ದು ಮೊದಲನೇದು. ಅಲ್ಲಿ ಕನಿಷ್ಠ ಒಂದು 10-15 ಜನ ಮ್ಯಾಚ್ ಆಗಿ ಇವತ್ತಿನ ದಿವಸ ತಮ್ಮ ವೈವಾಹಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಒಂದು ಒಳ್ಳೆಯ ಉದಾತ್ತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಸಪ್ತಪದಿ ಫೌಂಡೇಶನ್ ಆರಂಭಿಸಿದ್ದಾರೆ. ಅವರಿಗೆ ನಾವು ನಮ್ಮ ಜಿಲ್ಲೆಯ ಎಲ್ಲ ಬ್ರಾಹ್ಮಣ ಸಂಘಟನೆಗಳು ಕೂಡಿ ಅವರಿಗೆ ಬೆಂಬಲವಾಗಿ ನಿಂತುಕೊಂಡು ವಧುವರ ಸಮಸ್ಯೆಯನ್ನು ಬಗೆಹರಿಸಿ ಜೀವನದಲ್ಲಿ ಒಂದು ಮುಖ್ಯವಾದ ಘಟ್ಟ ವಿವಾಹ. ಅಂತ ಒಂದು ವೈವಾಹಿಕ ಜೀವನಕ್ಕೆ ಪ್ರತಿಯೊಬ್ಬರು ಪಾದಾರ್ಪಣೆ ಮಾಡಲು ಅವಕಾಶ ಈ ವೇದಿಕೆಯಿಂದ ಸಿಗ್ತದೆ. ಇದರ ಲಾಭವನ್ನು ಹೆಚ್ಚೆಚ್ಚು ಜನ ಪಡಿಬೇಕು ಅಂತನ್ನುವಂಥ ಹೊರಗಡೆ ಯಾರಿದ್ದಾರೆ ಅವರು ಪಡೆದು ತಮ್ಮ ಜೀವನದಲ್ಲಿ ಮುಂದಿನ ತಮ್ಮ ವೈವಾಹಿಕ ಜೀವನ ನಡೆಸಲು ಅನುವಾಗ್ತದೆ ಅಂತ ನಾನು ಹೇಳ್ತೇನೆ. ಇನ್ನೊಂದು ವಿಷಯ, ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ನಮ್ಮ ಬ್ರಾಹ್ಮಣರೇ ಆದಂತಹ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಅಲ್ಲಿ ಅನೇಕ ಕನ್ಯೆಗಳು ಇದ್ದು ಇಲ್ಲಿಯ ಹೊರಗೆ ಪರಸ್ಪರ ಮ್ಯಾಚ್ ಮಾಡಲಿಕ್ಕೆ ಇನ್ನೂ ಯಾವ ಸಂಘಟನೆಗಳು ಕೂಡ ಮುಂದುವರೆದಿಲ್ಲ. ಯಾಕೋ ಒಂದು ಪರಿಸ್ಥಿತಿ ಇರ್ತದೆ. ಅಲ್ಲಿ ಅವರು ಇಷ್ಟು ದೂರ ನಾವೇ ಕನ್ಯಾ ಕೊಡೋಣ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಇಲ್ಲಿ ನಾವು ಆ ಜನರನ್ನು ನಮಗೆ ಆದ್ರೆ ಹೆಂಗೆ ಅಂತನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್ ಬಂದಾಗ ಇವತ್ತಿನ ದಿನಮಾನಗಳನ್ನು ಪರಿಗಣಿಸಿ ಎಲ್ಲ ಮಠಾಧೀಶರು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ರು. ನಮ್ಮ ಪೂಜ್ಯ ಪೇಜಾವರ ಹಿರಿಯ ಸ್ವಾಮಿಗಳು ಏನಿದ್ರು ಅವರು ಬಹಳ ಮನಸ್ಸಿತ್ತು ಅವರಿಗೆ ಉತ್ತರ ಭಾರತದ ದಕ್ಷಿಣ ಭಾರತದ ವಧುವರಗಳಲ್ಲಿ ಸಂಬಂಧಗಳನ್ನು ಏರ್ಪಡಿಸಲು ಅವರು ಅತ್ಯಂತ ಉತ್ಸುಕರಿಂದ ತಮ್ಮ ಅನುಮತಿಯನ್ನು ಕೊಟ್ಟಿದ್ರು. ಇದನ್ನ ಮನಗಂಡು ಸಪ್ತಪದಿ ಫೌಂಡೇಶನ್ ಈ ಒಂದು ವಿಷಯಕ್ಕೆ ಕೈ ಹಾಕ್ತಾ ಈ ಉತ್ತರ ಭಾರತದ ಕನ್ಯೆಗಳಿಗೆ ನಮ್ಮ ದಕ್ಷಿಣ ಕರ್ನಾಟಕದ ವರರಿಗೆ ಇದನ್ನ ಸಂಬಂಧಗಳನ್ನು ಜೋಡಿಸಬೇಕು. ಈ ನಿಟ್ಟಿನಲ್ಲಿ ಕಳೆದ ಒಂದು 3 ತಿಂಗಳ ಹಿಂದೆ ನಾವು ಇದೇ ಒಂದು ಫೌಂಡೇಶನ್ ಹೆಸರನ್ನೇ ಹೇಳಿ ಅವರಲ್ಲಿ ಒಂದು ಕನ್ಯೆ ಮತ್ತು ಇಲ್ಲಿಯ ವರನಿಗೆ ಸಂಬಂಧಗಳನ್ನು ಮಾಡಿದ್ದಾಗಿದೆ. ಫಸ್ಟ್ ಒಂದು ಸಕ್ಸಸ್ ಮಾಡಿದ್ದೀವಿ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಬೇಕು ಅಂತನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಅಲ್ಲಿಯ ಒಂದು ಸಮಾಜದ ಮುಖಂಡರಿಗೂ ಕೂಡ ನಾವು ಸಂಪರ್ಕದಲ್ಲಿ ಇದ್ದೇವೆ. ಆ ದೃಷ್ಟಿಕೋನ ಇಟ್ಕೊಂಡು ಈ ಮುಂದಿನ ದಿನಮಾನದಲ್ಲಿ ಬರತಕ್ಕಂಥ ಜುಲೈ 11 ಮತ್ತು 12ರಂದು ಈ ಒಂದು ಉದಾತ್ತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಮ್ಮ ಮುಖಾಂತರ ಎಲ್ಲ ಜನರಿಗೂ ಮನವಿ ಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಬ್ರಾಹ್ಮಣ ವಧುವರು, ಶ್ರೀಮತಸ್ಥ ಬ್ರಾಹ್ಮಣ ವಧುವರರು ತಮ್ಮ ಪಾಲಕರೊಂದಿಗೆ ಈ ಸಮಾವೇಶದಲ್ಲಿ ಪಾಲ್ಗೊಂಡು ಈ ಸಮಾವೇಶವನ್ನು ಯಶಸ್ವಿಗೊಳಿಸಿ ಸ್ಥಳದಲ್ಲಿಯೇ ತಮ್ಮ ಪುತ್ರರ ಅಥವಾ ಪುತ್ರಿಯರ ವೈವಾಹಿಕ ಜೀವನವನ್ನು ಏರ್ಪಡಿಸಲು ನಾನು ತಮ್ಮ ಮುಖಾಂತರ ಕೋರಿಕೊಳ್ತೇನೆ. ನಮಸ್ಕಾರ.